ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜುಲೈ 9 ಮತ್ತು 10ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಹಿಂದಿನ ಸಂಚಿಕೆಯ ಪ್ರಶ್ನೆ ಹೀಗಿತ್ತು: ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ 2 ವಾಕ್ಯಗಳನ್ನು ನೀಡಿದ್ವಿ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗಿತ್ತು. ಇದರಲ್ಲಿ ಮೊದಲನೇ ವಾಕ್ಯ ತಿಳಿಸುತ್ತೆ, food grains under TPDS will be made available at subsidized prices of rupees 3 or 2 or 1 per kg for rice, wheat and coarse grains ಅಂತ ಹೇಳಿ. ಹೌದು, ನಾವು ನಿನ್ನೆ ಈ ಆರ್ಟಿಕಲ್ ಅನ್ನ ಚರ್ಚೆ ಮಾಡುವಾಗ ಹಿಂದಿನ ಸಂಚಿಕೆಯಲ್ಲಿ ಇಲ್ಲಿ ಫುಡ್ ಗ್ರೈನ್ಸ್ ಗಳನ್ನ ಸಬ್ಸಿಡೈಸ್ಡ್ ಪ್ರೈಸಸ್ ಗಳಲ್ಲಿ ನೀಡಲಾಗುತ್ತೆ. 1 ರಿಂದ 3 ರೂಪಾಯಿಯ ಒಂದು ಪ್ರೈಸಸ್ ನಲ್ಲಿ ರೈಸ್, ವೀಟ್ ಮತ್ತು ಕೋರ್ಸ್ ಗ್ರೈನ್ಸ್ ಗಳನ್ನ ನೀಡ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿದ್ವಿ. ಅದು ಕೂಡ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ. ಹಾಗಾಗಿ ಮೊದಲ ವಾಕ್ಯ ಸರಿ ಆಗೋದ್ರಿಂದ, ನಾಟ್ ಕರೆಕ್ಟ್ ಕೇಳಿರೋದ್ರಿಂದ ಮೊದಲ ವಾಕ್ಯ ಇಲ್ಲಿ ಇನ್ಕ್ಲೂಡ್ ಆಗಲ್ಲ ಆನ್ಸರ್ನಲ್ಲಿ. ಹಾಗೇನೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಈಸ್ ಅವೈಲಬಲ್ ಅಟ್ ದಿ ನ್ಯಾಷನಲ್ ಅಂಡ್ ಸ್ಟೇಟ್ ಲೆವೆಲ್ ಓನ್ಲಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ಗಳಲ್ಲಿ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ಎರಡನೇ ವಾಕ್ಯ ತಪ್ಪಾಗಿದೆ. ಎರಡನೇ ವಾಕ್ಯ ತಪ್ಪಾಗಿರೋದ್ರಿಂದ ಇಲ್ಲಿ ತಪ್ಪಾಗಿರುವಂತ ವಾಕ್ಯಗಳನ್ನೇ ಗುರುತಿಸಬೇಕಾಗಿರೋದ್ರಿಂದ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, 2013ರಲ್ಲಿ ಈ ಆಕ್ಟ್ ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ 10, 2013ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಫುಡ್ ಅಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನ ಭಾರತೀಯರಿಗೆ ಒದಗಿಸಬೇಕು. ಹಾಗಾಗಿ ಅಫೋರ್ಡಬಲ್ ಪ್ರೈಸಸ್ಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನ, ಕ್ವಾಲಿಟಿ ಫುಡ್ ಅನ್ನ ಅಡಿಕ್ವೇಟ್ ಕ್ವಾಂಟಿಟೀಸ್ ಗಳಲ್ಲಿ ಅವರಿಗೆ ಒದಗಿಸಬೇಕು. ಈ ಮೂಲಕ ದೇ ಶುಡ್ ಬಿ ಲಿವಿಂಗ್ ವಿತ್ ಅ ಲೈಫ್ ವಿತ್ ಡಿಗ್ನಿಟಿ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಹಾಗೆ ಇದರಲ್ಲಿ ಅಡಿಯಲ್ಲಿನ ಕವರೇಜ್ ಅನ್ನ ನೋಡೋದಾದ್ರೆ 75% ಗ್ರಾಮೀಣ ಭಾಗದ ಜನತೆ ಹಾಗೂ 50% ಭಾರತದ ಅರ್ಬನ್ ಪಾಪ್ಯುಲೇಷನ್, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಇಷ್ಟು ರೇಷಿಯೋದಲ್ಲಿ ಪಾಪ್ಯುಲೇಷನ್ ಅನ್ನ ಇನ್ಕ್ಲೂಡ್ ಮಾಡಿಕೊಂಡು ಸಬ್ಸಿಡೈಸ್ಡ್ ಫುಡ್ ಗ್ರೈನ್ಸ್ ಅನ್ನ TPDS ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಡಿಯಲ್ಲಿ ಇಲ್ಲಿ ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಓವರ್ ಆಲ್ ಆಗಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನುವಂಥದ್ದು ಭಾರತದ ಜನಸಂಖ್ಯೆಯ 67% ಜನಗಳಿಗೆ ಇದು ತಲುಪ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಎಲಿಜಿಬಿಲಿಟಿ ಅಂದಾಗ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಗಳನ್ನ TPDS ನ ಅಡಿಯಲ್ಲಿ ಕವರ್ ಮಾಡಲಾಗುತ್ತೆ, ಸ್ಟೇಟ್ ಗವರ್ಮೆಂಟ್ ನೀಡಿರ್ತಕ್ಕಂಥ ಗೈಡ್ ಲೈನ್ಸ್ ನಿಂದಾಗಿ. ಹಾಗೆ ಹೌಸ್ ಹೋಲ್ಡ್ಸ್ ಗಳು ಯಾರು ಅಂತ್ಯೋದಯ ಅನ್ನ ಯೋಜನಾ AAY ನ ಅಡಿಯಲ್ಲಿ ಬರ್ತಾರೆ, ಅವರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುವಂಥದ್ದು. ಇನ್ನು ಇದರಿಂದ ಏನು ಉಪಯೋಗಗಳು ಅಂತ ಅಂದ್ರೆ, ಪ್ರಾವಿಷನ್ಸ್ ಏನು ಅಂತ ಅಂದ್ರೆ, ಒಂದು ವ್ಯಕ್ತಿಗೆ ಒಂದು ತಿಂಗಳಿಗೆ 1 ರಿಂದ 3 ರೂಪಾಯಿಯ ವ್ಯತ್ಯಾಸದಲ್ಲಿ ರೈಸ್, ವೀಟ್ ಅಥವಾ ಕೋರ್ಸ್ ಗ್ರೈನ್ಸ್ ಗಳನ್ನ ಒಬ್ಬ ವ್ಯಕ್ತಿಗೆ 5 kg ಫುಡ್ ಗ್ರೈನ್ಸ್ ಗಳನ್ನ ನೀಡುವಂಥದ್ದು. ಇನ್ನು ಎಕ್ಸಿಸ್ಟಿಂಗ್ ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಒಂದು ಹೌಸ್ ಹೋಲ್ಡ್ಗೆ 35 kg ಫುಡ್ ಗ್ರೈನ್ಸ್ ಗಳನ್ನ ಒಂದು ತಿಂಗಳಿಗೆ ಅಂತ ಹೇಳಿ ನೀಡ್ತಾರೆ. ಮತ್ತು ಮೀಲ್ ಅಂಡ್ ಮೆಟರ್ನಿಟಿ ಬೆನಿಫಿಟ್ ಅನ್ನ ಅಂದ್ರೆ ₹6,000 ವರೆಗೂ ಬೆನಿಫಿಟ್ಸ್ ಗಳನ್ನ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಗಳಿಗೆ ಡ್ಯೂರಿಂಗ್ ದೇರ್ ಪ್ರೆಗ್ನೆನ್ಸಿ ಅಂಡ್ 6 months ಆಫ್ಟರ್ ದ ಚೈಲ್ಡ್ ಬರ್ತ್, ಆ ಅವಧಿಯ ಒಳಗೆ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಗಳಿಗೆ ₹6,000 ನೀಡಲಾಗುತ್ತೆ. ಮತ್ತು 14 ವರ್ಷದವರೆಗೂ ಇರುವಂತ ಮಕ್ಕಳಿಗೆ ಮೀಲ್ಸ್ ಅನ್ನ ಒದಗಿಸುವಂತದ್ದು. ಫುಡ್ ಸೆಕ್ಯೂರಿಟಿ ಅಲಯನ್ಸ್ ಅನ್ನ ಬೆನಿಫಿಷಿಯರೀಸ್ ಗಳಿಗೆ ಒಂದು ವೇಳೆ ಏನಾದ್ರೂ ಅವರಿಗೆ ಫುಡ್ ಗ್ರೈನ್ಸ್ ಅಥವಾ ಮೀಲ್ಸ್ ಗಳನ್ನ ತಲುಪಿಸೋದಕ್ಕಾಗಲಿಲ್ಲ ಅಂದಾಗ ಅದರ ಅಲಯನ್ಸ್ ನ ರೂಪದಲ್ಲಿ ಅವರಿಗೆ ಇದನ್ನ ತಲುಪಿಸುವಂತದ್ದು. ಮತ್ತು ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ತರುವಂತದ್ದು ಇದರ ಅಡಿಯಲ್ಲಿರ್ತಕ್ಕಂಥ ಮುಖ್ಯ ಪ್ರಾವಿಷನ್ಸ್ ಗಳಾಗುತ್ತೆ. ಯಾತಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ? ಇಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿಗೆ ಮೊದಲ ಬಾರಿಗೆ ರಾಜ್ಯಗಳನ್ನ ರ್ಯಾಂಕಿಂಗ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು. ಸ್ಟೇಟ್ ರ್ಯಾಂಕಿಂಗ್ ಇಂಡೆಕ್ಸ್ ಅನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಮೊದಲ ಬಾರಿಗೆ ತಂದಿರುವಂತಹ ಹಿನ್ನೆಲೆಯಲ್ಲಿ ನಾವು ಇದನ್ನು ಚರ್ಚೆ ಮಾಡಿದ್ವಿ. ಇಲ್ಲಿ ಮೊದಲ ಸ್ಥಾನವನ್ನ ಒಡಿಸ್ಸಾ, 2ನೇ ಸ್ಥಾನವನ್ನ ಉತ್ತರ ಪ್ರದೇಶ್, 3ನೇ ಸ್ಥಾನವನ್ನ ಆಂಧ್ರ ಪ್ರದೇಶ್ ಪಡ್ಕೊಂಡಿತ್ತು. ಬಾಟಮ್ 3 ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ. ಸಂಚಿಕೆಯ ಮೊದಲ ಆರ್ಟಿಕಲ್ ಸಸ್ಟೈನಬಲ್ ಯೂಸ್ ಆಫ್ ವೈಲ್ಡ್ ಸ್ಪೀಸೀಸ್ IPBES ರಿಪೋರ್ಟ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. IPBES ಸಂಸ್ಥೆಯ ವಿಸ್ತೃತ ರೂಪ ಇಂಟರ್ ಗವರ್ಮೆಂಟಲ್ ಸೈನ್ಸ್ ಪಾಲಿಸಿ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಅಂಡ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. 2012ರಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ಸೈನ್ಸ್ ಪಾಲಿಸಿ ಇಂಟರ್ಫೇಸ್ ಅನ್ನ ಬಯೋಡೈವರ್ಸಿಟಿ ಮತ್ತು ಎಕೋಸಿಸ್ಟಮ್ ಸರ್ವಿಸಸ್ ಗಳಿಗೆ ಅವುಗಳ ಕನ್ಸರ್ವೇಷನ್ ಮತ್ತು ಅವುಗಳ ಸುಸ್ಥಿರ ಬಳಕೆ ಆಗಿರಬಹುದು, ಮತ್ತು ಬಯೋಡೈವರ್ಸಿಟಿಯ ಯೂಸೇಜ್ ಅನ್ನ ಸುಸ್ಥಿರವಾಗಿ ಬಳಸುವಂತದ್ದಾಗಿರಬಹುದು, ಮತ್ತು ಹ್ಯೂಮನ್ ವೆಲ್ ಬೀಯಿಂಗಿಗೆ ಲಾಂಗ್ ಟರ್ಮ್ ಆಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಏನೆಲ್ಲ ಮಾಡಬಹುದು, ಈ ಎಲ್ಲ
ಅಂಶಗಳನ್ನ ಸೈನ್ಸ್ ಪಾಲಿಸಿ ಇಂಟರ್ಫೇಸ್ನ ಮುಖಾಂತರವಾಗಿ ಸ್ಟ್ರೆಂಥನ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. ಈ ಸಂಸ್ಥೆಯೊಂದು ಇಂಡಿಪೆಂಡೆಂಟ್ ಆಗಿರುವಂತಹ ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿದೆ. ಮೆಂಬರ್ ಸ್ಟೇಟ್ಸ್ಗಳು ಇದನ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು 2012ರಲ್ಲಿ. ಇನ್ನ ಈ ಒಂದು ರಿಪೋರ್ಟ್ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ 140 ಕಂಟ್ರೀಸ್ಗಳ ಡೆಲಿಗೇಟ್ಸ್ಗಳು ಡಿಸ್ಕಸ್ ಮಾಡಿ ಈ ರೀತಿಯ ಒಂದು ಸಸ್ಟೈನಬಲ್ ಯೂಸ್ ಆಫ್ ವೈಲ್ಡ್ ಲೈಫ್ಗೆ ಕುರಿತಂತೆ ಒಂದು ಔಟ್ಕಮ್ಗೆ ಬಂದಿರತಕ್ಕಂಥದ್ದು. ಈ ಒಂದು ಅಸೆಸ್ಮೆಂಟ್ ಅನ್ನುವಂಥದ್ದು 5 ಕ್ಯಾಟಗರೀಸ್ ಆಫ್ ಪ್ರಾಕ್ಟೀಸಸ್ಗಳನ್ನು ವೈಲ್ಡ್ ಸ್ಪೀಸೀಸ್ಗಾಗಿ ಏನು ಬಳಸ್ತಾರೆ ಅದನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದೆ. ಒಂದು ಫಿಶಿಂಗ್, ಮತ್ತೊಂದು ಗ್ಯಾದರಿಂಗ್, ಮತ್ತೊಂದು ಲಾಗಿಂಗ್, ಮತ್ತೊಂದು ಟೆರೆಸ್ಟ್ರಿಯಲ್ ಅನಿಮಲ್, ಮತ್ತೊಂದು ಹಾರ್ವೆಸ್ಟಿಂಗ್ ಅಂತ ಹೇಳಿ ಇಲ್ಲಿ ಹಂಟಿಂಗ್ ಮತ್ತು ನಾನ್ ಎಕ್ಸ್ಟ್ರಾಕ್ಟಿವ್ ಪ್ರಾಕ್ಟೀಸಸ್ಗಳನ್ನು ಕೂಡ ಅಬ್ಸರ್ವಿಂಗ್ ಆಗಿ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ರೀತಿಯ ರಿಪೋರ್ಟ್ ಇದೇ ಮೊದಲ ಬಾರಿಗೆ ಬಂದಿದೆ. ಈ ರಿಪೋರ್ಟ್ ಅನ್ನು ಹೊರತರಲಿಕ್ಕೆ 4 ವರ್ಷಗಳ ಪ್ರಯತ್ನವನ್ನ ಮಾಡಿ ಈ ಸಂಸ್ಥೆ ಈ ರಿಪೋರ್ಟ್ ಅನ್ನ ಹೊರತಂದಿರ್ತಕ್ಕಂಥದ್ದು. ಹಾಗಾದ್ರೆ ಈ ರಿಪೋರ್ಟ್ ನಲ್ಲಿ ನಮ್ಗೆ ಏನೆಲ್ಲ ತಿಳಿದಿದೆ ಅನ್ನುವಂಥದ್ದನ್ನ ನೋಡೋಣ. ಮುಖ್ಯವಾಗಿ ವೈಲ್ಡ್ ಸ್ಪೀಸೀಸ್ನ ಮೇಲೆ ಡಿಪೆಂಡೆನ್ಸ್ ಅನ್ನ ಹೊಂದಿರತಕ್ಕಂಥದ್ದು. ಜಗತ್ತಿನ 70% ಪುವರ್ ಪಾಪ್ಯುಲೇಷನ್ ಡೈರೆಕ್ಟ್ಲಿ ವೈಲ್ಡ್ ಸ್ಪೀಸೀಸ್ಗಳ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದಾರೆ. 20% ಅವರ ಫುಡ್ ಸೋರ್ಸ್ ಅನ್ನುವಂಥದ್ದು ಇದರ ಮೇಲೆ ಇರ್ತಕ್ಕಂಥದ್ದು ವೈಲ್ಡ್ ಪ್ಲಾಂಟ್ಸ್, ಆಲ್ಗೆ, ಫಂಗೈನ ಮೇಲೆ ಇರುವಂಥದ್ದು. ಮತ್ತು ವೈಲ್ಡ್ ಸ್ಪೀಸೀಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಕೂಡ ಸಾಕಷ್ಟು ಜನಕ್ಕೆ ಇರುವಂಥದ್ದು. ಯೂಸ್ ಆಫ್ ವೈಲ್ಡ್ ಸ್ಪೀಸೀಸ್ ಅನ್ನ ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಮಿಲಿಯನ್ಸ್ ಆಫ್ ಪೀಪಲ್ ವರ್ಲ್ಡ್ ವೈಡ್ ಬಳಸ್ತಾ ಇರ್ತಕ್ಕಂಥದ್ದು. ವೈಲ್ಡ್ ಟ್ರೀ ಸ್ಪೀಸೀಸ್ ಅಂತ ಅಂದ್ರೆ ಇದು 2/3 ಆಫ್ ದಿ ಗ್ಲೋಬಲ್ ಇಂಡಸ್ಟ್ರಿಯಲ್ ರೌಂಡ್ ವುಡ್ ಅನ್ನ ಅಕೌಂಟ್ ಮಾಡ್ತಾ ಇದೆ. ಹಾಗೆ ಇನ್ನ ವೈಲ್ಡ್ ಪ್ಲಾಂಟ್ಸ್, ಆಲ್ಗೆ, ಫಂಗೈ ಇವುಗಳಲ್ಲಾಗುವಂಥ ವ್ಯಾಪಾರವು ಕೂಡ $1 ಬಿಲಿಯನ್ ಇಂಡಸ್ಟ್ರಿಯಾಗಿ ಹೊರಹೊಮ್ಮಿದೆ. ಮತ್ತು ನಾನ್ ಎಕ್ಸ್ಟ್ರಾಕ್ಟಿವ್ ಯೂಸಸ್ ಆಫ್ ವೈಲ್ಡ್ ಸ್ಪೀಸೀಸ್ ಅಂತ ಏನಿದೆ ಅದು ಕೂಡ ಬಿಗ್ ಬಿಸ್ನೆಸ್ ಆಗಿ ಇವತ್ತು ಹೊರಹೊಮ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೊಂದು ಸೋರ್ಸ್ ಆಫ್ ಇನ್ಕಮ್ ಆಗಿ, ಅದರಲ್ಲೂ ಮುಖ್ಯವಾಗಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಈ ವೈಲ್ಡ್ ಸ್ಪೀಸೀಸ್ ಆಗ್ತಾ ಇರುವಂಥದ್ದು ಕೂಡ ಈ ಫೈಂಡಿಂಗ್ಸ್ ನಲ್ಲಿ ತಿಳಿದು ಬಂದಿದೆ. ಇನ್ನು ಲೋಕಲ್ ವೇರಿಯೇಷನ್ಸ್ಗಳನ್ನು ನೋಡೋದಾದ್ರೆ 34% ಆಫ್ ದಿ ಮೆರೈನ್ ವೈಲ್ಡ್ ಫಿಶ್ ಸ್ಟಾಕ್ಸ್ ಅನ್ನುವಂಥದ್ದನ್ನ ಓವರ್ ಫಿಶ್ ಮಾಡ್ತಾ ಇರುವುದನ್ನು ನಮಗೆ ತಿಳಿದು ಬರುತ್ತೆ. ಹಾಗೆ 66% ಏನು ಫಿಶ್ಡ್ ಆಗಿದೆ ಅದು ವಿತ್ ಇನ್ ದಿ ಬಯೋಲಾಜಿಕಲಿ ಸಸ್ಟೈನಬಲ್ ಲೆವೆಲ್ಸ್ಗಳಲ್ಲೇ ಆಗ್ತಾ ಇದೆ. 34% ನಲ್ಲಿ ಓವರ್ ಫಿಶಿಂಗ್ ಕಾಣಿಸ್ತಾ ಇರ್ತಕ್ಕಂಥದ್ದು. ಆದರೆ ವಿತ್ ಇನ್ ದಿಸ್ ಗ್ಲೋಬಲ್ ಪಿಕ್ಚರ್ ಅಲ್ಲೇ ಸಿಗ್ನಿಫಿಕೆಂಟ್ ಲೋಕಲ್ ಮತ್ತೆ ಕಂಟೆಕ್ಸ್ಚುಯಲ್ ವೇರಿಯೇಷನ್ಸ್ಗಳನ್ನು ನಾವು ಕಾಣ್ಬೋದು. 34% ಮೆರೈನ್ ವೈಲ್ಡ್ ಫಿಶ್ ಸ್ಟಾಕ್ಸ್ಗಳನ್ನು ಏನು ಫಿಶಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಓವರ್ ಫಿಶಿಂಗ್ ಆಗ್ತಿದೆ. ಇನ್ನು 66% ಫಿಶಿಂಗ್ ಅನ್ನುವಂಥದ್ದು ಬಯೋಲಾಜಿಕಲಿ ಸಸ್ಟೈನಬಲ್ ಲೆವೆಲ್ಸ್ಗಳಲ್ಲಿ ಆಗ್ತಾ ಇದೆ. ಆದರೆ ಇಲ್ಲಿಯೇ ನಾವು ಗ್ಲೋಬಲ್ ಪಿಕ್ಚರ್ ಅನ್ನು ತಗೊಂಡಾಗ ಲೋಕಲ್ ಮತ್ತು ಕಂಟೆಕ್ಸ್ಚುಯಲ್ ವೇರಿಯೇಷನ್ಸ್ಗಳು ಸಾಕಷ್ಟು ಸಿಗುವಂಥದ್ದು. ಇನ್ನು ಅನ್ಸಸ್ಟೈನಬಲ್ ಲಾಗಿಂಗ್ ಆಫ್ ಟ್ರೀ ಸ್ಪೀಸೀಸ್ ಕೂಡ ಒಂದು ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸರ್ವೈವಲ್ ಆಫ್ ಎಸ್ಟಿಮೇಟೆಡ್ 12% ವೈಲ್ಡ್ ಸ್ಪೀಸೀಸ್ಗಳು ಥ್ರೆಟನ್ಡ್ ಆಗ್ತಾ ಇದೆ ಅನ್ಸಸ್ಟೈನಬಲ್ ಲಾಗಿಂಗ್ ನಿಂದಾಗಿ. ಮತ್ತು ಅನ್ಸಸ್ಟೈನಬಲ್ ಗ್ಯಾದರಿಂಗ್ ಕೂಡ ಒನ್ ಆಫ್ ದಿ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಮೈನ್ ಥ್ರೆಟ್ಸ್ ಆಗ್ತಾ ಇದೆ ಅನ್ಸಸ್ಟೈನಬಲ್ ಗ್ಯಾದರಿಂಗ್ ಅನ್ನುವಂಥದ್ದು. ಸಾಕಷ್ಟು ಪ್ಲಾಂಟ್ ಗ್ರೂಪ್ಸ್ಗಳಿಗೆ ನೋಟಬ್ಲಿ ಕ್ಯಾಕ್ಟಿ ಆಗಿರ್ಬೋದು, ಸೈಕಾಡ್ಸ್ ಆಗಿರ್ಬೋದು, ಆರ್ಕಿಡ್ಸ್ ಆಗಿರಬಹುದು, ಇವುಗಳಿಗೆ ಕೂಡ ತೊಡಕಾಗ್ತಾ ಇರ್ತಕ್ಕಂಥದ್ದು. ಇನ್ನು ಅನ್ಸಸ್ಟೈನಬಲ್ ಹಂಟಿಂಗ್ ಅನ್ನುವಂಥದ್ದು ಮ್ಯಾಮಲ್ ಸ್ಪೀಸೀಸ್ಗಳಲ್ಲಿ 1341 ವೈಲ್ಡ್ ಮ್ಯಾಮಲ್ ಸ್ಪೀಸೀಸ್ಗಳಿಗೆ ಇದು ಥ್ರೆಟ್ ಆಗ್ತಾ ಇದೆ. ಇದರಿಂದಾಗಿ ಲಾರ್ಜ್ ಬಾಡಿಡ್ ಸ್ಪೀಸೀಸ್ಗಳ ಡಿಕ್ಲೈನ್ ಅನ್ನುವಂಥದ್ದು ಇವತ್ತು ಕಾಣಿಸ್ತಾ ಇದೆ. ಹಾಗೇನೆ ಲೋ ನ್ಯಾಚುರಲ್ ರೇಟ್ಸ್ ಆಫ್ ಇನ್ಕ್ರೀಸ್ ಅನ್ನು ನಾವು ಹೊಂದಿದ್ವು ಮತ್ತು ಈ ಹಂಟಿಂಗ್ ಅನ್ನುವಂಥದ್ದು ಅವಕ್ಕೆ ಥ್ರೆಟ್ ಆಗಿ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ರೂರಲ್ ಪೀಪಲ್ ಅವರು ಅನ್ಸಸ್ಟೈನಬಲ್ ಯೂಸೇಜಿನ ರಿಸ್ಕ್ ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರೇನಿದ್ದಾರೆ ಇವರು ವೈಲ್ಡ್ ಸ್ಪೀಸೀಸ್ಗಳ ಅನ್ಸಸ್ಟೈನಬಲ್ ಯೂಸೇಜಿನ ರಿಸ್ಕ್ ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಅವರಿಗೆ ಕಾಂಪ್ಲಿಮೆಂಟರಿ ಆಲ್ಟರ್ನೇಟಿವ್ಸ್ಗಳು ಸಿಗದ ಕಾರಣವಾಗಿ ವೈಲ್ಡ್ ಸ್ಪೀಸೀಸ್ಗಳು ಈಗ ಆಲ್ರೆಡಿ ಏನು ರಿಸ್ಕ್ ಅಲ್ಲಿದ್ದಾವೆ ಅವನ್ನೇ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಅವರು ಅಂದ್ರೆ ಗ್ರಾಮೀಣ ಭಾಗದ ಜನತೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಬೌಟ್ 50,000 ವೈಲ್ಡ್ ಸ್ಪೀಸೀಸ್ಗಳನ್ನ ಥ್ರೂ ಡಿಫ್ರೆಂಟ್ ಪ್ರಾಕ್ಟೀಸಸ್ಗಳ ಮುಖಾಂತರವಾಗಿ ಮೋರ್ ದ್ಯಾನ್ 10,000 ವೈಲ್ಡ್ ಸ್ಪೀಸೀಸ್ ಅನ್ನ ಆಲ್ರೆಡಿ ಡೈರೆಕ್ಟ್ಲಿ ಹ್ಯೂಮನ್ ಫುಡ್ಗೆ ಅಂತ ಹಾರ್ವೆಸ್ಟ್ ಮಾಡುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ ಅಂತ ಹೇಳಿ ಅಬೌಟ್ 50,000 ವೈಲ್ಡ್ ಸ್ಪೀಸೀಸ್ಗಳು ಡಿಫ್ರೆಂಟ್ ಪ್ರಾಕ್ಟೀಸಸ್ಗಳ ಮುಖಾಂತರವಾಗಿ ಹಾರ್ವೆಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕಲ್ಚರಲ್ ಸಿಗ್ನಿಫಿಕೆನ್ಸ್, ಕೆಲವೊಂದು ಸ್ಪೀಸೀಸ್ಗಳಿಗೆ ಅವರದ್ದೇ ಆ ಸ್ಪೀಸೀಸ್ಗಳದ್ದೇ ಆದಂಥ ಮಲ್ಟಿಪಲ್ ಬೆನಿಫಿಟ್ಸ್ಗಳಿವೆ. ಉದಾಹರಣೆಗೆ ಅವು ಟ್ಯಾಂಜಿಬಲ್ ಆಗಿರ್ಬೋದು, ಕೆಲವೊಂದು ಇಂಟ್ಯಾಂಜಿಬಲ್ ಫೀಚರ್ಸ್ ಕೂಡ ಆಗಿರಬಹುದು. ಈ ರೀತಿ ಪೀಪಲ್ನ ಕಲ್ಚರಲ್ ಹೆರಿಟೇಜ್ಗೆ ಸಿಗ್ನಿಫಿಕೆನ್ಸ್ ಹೊಂದುವಂಥ ಹಲವಾರು ಸ್ಪೀಸೀಸ್ಗಳಿವೆ. ಇವುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ಗಾಗಿ. ಉದಾಹರಣೆಗೆ ವೈಲ್ಡ್ ರೈಸ್ ಅನ್ನುವಂಥದ್ದು ಝೀಸಾನಿಯಾ ಪಾಲಾಸ್ಟ್ರಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ಕಲ್ಚರಲ್ ಕೀಸ್ಟೋನ್ ಸ್ಪೀಸೀಸ್ ಆಗಿದೆ. ಇವು ಫಿಸಿಕಲ್, ಸ್ಪಿರಿಚುವಲ್ ಮತ್ತು ಕಲ್ಚರಲ್ ಸಸ್ಟೆನೆನ್ಸ್
ಅನ್ನ ಮೆನಿ ಇಂಡಿಜಿನಸ್ ಪೀಪಲ್ಸ್ಗೆ ಗ್ರೇಟ್ ಲೇಕ್ಸ್ ರೀಜನ್ ಆಫ್ ದಿ ನಾರ್ತ್ ಅಮೆರಿಕಾದಲ್ಲಿ ನೀಡುವಂಥದ್ದು ಮತ್ತು ಯೂಸ್ ಆಫ್ ವೈಲ್ಡ್ ಸ್ಪೀಸೀಸ್ ಅನ್ನ ಕಲ್ಚರಲಿ ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟ್ಗಾಗಿ ಬಳಸ್ಕೊಳ್ಳುವಂಥದ್ದು ಒಂದು ರೀತಿಯ ಥ್ರೆಟ್ ಆಗ್ತಾ ಇದೆ. ಈ ರೀತಿ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇರೋದು ಕೂಡ ಎಕ್ಸ್ಪ್ಲಾಯ್ಟೇಷನ್ಗೆ ಕಾರಣ ಆಗ್ತಾ ಇದೆ. ಇನ್ನು ಡ್ರೈವರ್ಸ್, ಉದಾಹರಣೆಗೆ ಲ್ಯಾಂಡ್ ಅಂಡ್ ಸೀಸ್ಕೇಪ್ ಚೇಂಜಸ್ ಆಗಿರಬಹುದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಪಲ್ಯೂಷನ್ ಆಗಿರಬಹುದು ಮತ್ತು ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ಗಳಾಗಿರ್ಬೋದು, ಇವು ಅಲ್ಲಿರುವಂಥ ವೈಲ್ಡ್ ಸ್ಪೀಸೀಸ್ಗೆ ಅಲ್ಲಿನ ಅದರ ಅಬಂಡೆನ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ಗೆ ತೊಡಕು ಮಾಡುತ್ತೆ. ಇವೆಲ್ಲದರಿಂದಾಗಿ ಸ್ಟ್ರೆಸ್ ಅಥವಾ ಚಾಲೆಂಜಸ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲಿರುವಂಥ ಕಮ್ಯುನಿಟೀಸ್ಗಳ ಮೇಲೆ. ಹಾಗಾಗಿ ಈ ಫ್ಯಾಕ್ಟರ್ಸ್ಗಳು ಕೂಡ ಡ್ರೈವರ್ಸ್ ಆಗಿ ಥ್ರೆಟ್ಸ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲೀಗಲ್ ಟ್ರೇಡ್ ಅನ್ನುವಂಥದ್ದು ಕೂಡ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ ವೈಲ್ಡ್ ಸ್ಪೀಸೀಸ್ಗಳ ವಿಚಾರದಲ್ಲಿ. ಸಬ್ಸ್ಟ್ಯಾನ್ಷಿಯಲಿ ಈ ಇಲ್ಲಿಗಲ್ ಟ್ರೇಡ್ ಅನ್ನುವಂಥದ್ದು ಗ್ಲೋಬಲ್ ಲೆವೆಲ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರ ವ್ಯಾಲ್ಯೂ, ವಾಲ್ಯೂಮ್, ಟ್ರೇಡ್ ನೆಟ್ವರ್ಕ್ಸ್ ಅನ್ನುವಂಥದ್ದು ಕಳೆದ 4 ದಶಕಗಳಲ್ಲಿ ಸಾಕಷ್ಟು ಹೆಚ್ಚಾಗಿದೆ. ಇಲ್ಲಿಗಲ್ ಟ್ರೇಡ್ ಇನ್ ವೈಲ್ಡ್ ಸ್ಪೀಸೀಸ್ ಅನ್ನುವಂಥದ್ದು ಥರ್ಡ್ ಲಾರ್ಜೆಸ್ಟ್ ಕ್ಲಾಸ್ ಆಫ್ ಆಲ್ ಇಲ್ಲಿಗಲ್ ಟ್ರೇಡ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. ಇದರ ವ್ಯಾಲ್ಯೂಯೇಷನ್ ಅನ್ನ ಮಾಡಿದ್ರೆ $199 ಬಿಲಿಯನ್ ನಷ್ಟು ಆಗುವಂಥದ್ದು. ಟಿಂಬರ್ ಮತ್ತು ಫಿಶ್ ಅನ್ನುವಂಥದ್ದು ಲಾರ್ಜೆಸ್ಟ್ ವಾಲ್ಯೂಮ್ಸ್ ಅಂಡ್ ವ್ಯಾಲ್ಯೂ ಆಫ್ ಇಲ್ಲಿಗಲ್ ಟ್ರೇಡ್ ಅನ್ನ ವೈಲ್ಡ್ ಸ್ಪೀಸೀಸ್ಗಳಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದಿಷ್ಟನ್ನ ರಿಪೋರ್ಟ್ ಫೈಂಡಿಂಗ್ಸ್ಗಳಾಗಿ ದೊರಕಿಸಿದೆ. ಆದರೆ ಇದಕ್ಕೆ ಏನೆಲ್ಲ ರೆಕಮೆಂಡ್ ಮಾಡಿದೆ ಈ ರಿಪೋರ್ಟ್ ಅಂತ ಅಂದಾಗ, ಡೈವರ್ಸ್ ವ್ಯಾಲ್ಯೂ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ಮಾಡಬೇಕು ಮತ್ತು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು ಕಾಸ್ಟ್ ಅಂಡ್ ಬೆನಿಫಿಟ್ಸ್ಗಳದ್ದು. ಹಾಗೇನೆ ಕಲ್ಚರಲ್ ನಾರ್ಮ್ಸ್ ಅಂಡ್ ಸೋಷಿಯಲ್ ವ್ಯಾಲ್ಯೂಸ್ಗಳಲ್ಲಿ ಬದಲಾವಣೆಗಳನ್ನು ತರಬೇಕು. ಎಫೆಕ್ಟಿವ್ ಇನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್ ಸಿಸ್ಟಮ್ಸ್ ತರೋ ಮುಖಾಂತರವಾಗಿ ಸಸ್ಟೈನಬಲ್ ಯೂಸ್ ಆಫ್ ವೈಲ್ಡ್ ಸ್ಪೀಸೀಸ್ ಅನ್ನ ಫ್ಯೂಚರ್ ಅಲ್ಲಿ ಆಗುವಂತೆ ನಾವು ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಅನ್ಸಸ್ಟೈನಬಲ್ ಯೂಸಸ್ಗೆ ಏನೆಲ್ಲ ಕಾರಣಗಳಿದೆ ಅವುಗಳನ್ನ ಅಡ್ರೆಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಮತ್ತು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಈ ಒಂದು ಟ್ರೆಂಡ್ಸ್ಗಳೇನಿದೆ ಅನ್ಸಸ್ಟೈನಬಲ್ ಯೂಸೇಜಿನ ಟ್ರೆಂಡ್ಸ್ಗಳು ಅದನ್ನ ರಿವರ್ಸ್ ಮಾಡಬೇಕಾಗತ್ತೆ. ಇದರಿಂದಾಗಿ ಬೆಟರ್ ಔಟ್ಕಮ್ಸ್ಗಳನ್ನು ವೈಲ್ಡ್ ಸ್ಪೀಸೀಸ್ಗಳಿಗೆ ನಾವು ನೀಡಬಹುದಾಗುತ್ತೆ. ಇನ್ನು ಸೈಂಟಿಸ್ಟ್ ಮತ್ತು ಇಂಡಿಜಿನಸ್ ಪೀಪಲ್ಸ್ಗಳನ್ನು ಒಂದೆಡೆಗೆ ತರುವಂತೆ ಮಾಡಿ ಇಬ್ಬರು ಕೂಡ ಒಬ್ಬರಿಂದೊಬ್ಬರು ಕಲಿಯುವಂತೆ ಮಾಡಿ ಸಸ್ಟೈನಬಲ್ ಯೂಸೇಜ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು. ಹಾಗೇನೆ ಎಸ್ಪೆಷಲಿ ಇಂಪಾರ್ಟೆಂಟ್ ಆಗಿ ಮೋಸ್ಟ್ ನ್ಯಾಷನಲ್ ಫ್ರೇಮ್ವರ್ಕ್ಸ್ ಮತ್ತು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ಗಳು ಲಾರ್ಜ್ಲಿ ಅವು ಎಕಾಲಜಿಕಲ್ ಮತ್ತು ಸೋಷಿಯಲ್ ಕನ್ಸಿಡರೇಷನ್ಸ್ಗಳಿಗೆ ಎಂಫಸೈಸ್ ಮಾಡ್ತಾ ಇದೆ. ಉದಾಹರಣೆಗೆ ಎಕನಾಮಿಕ್ ಅಂಡ್ ಗವರ್ನೆನ್ಸ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡುವಂಥದ್ದು. ಆದರೆ ಕಲ್ಚರಲ್ ಕಂಟೆಕ್ಸ್ಗಳಲ್ಲಿ ಸಾಕಷ್ಟು ಕಡಿಮೆ ಅಟೆನ್ಷನ್ ಅನ್ನ ನೀಡ್ತಾ ಇದೆ, ಅಲ್ಲಿಗೂ ಕೂಡ ಗಮನವನ್ನ ಹರಿಸಬೇಕು. ಇನ್ನು ಫಿಶಿಂಗ್ ನ ವಿಚಾರಕ್ಕೆ ಬಂದ್ರೆ ಕರೆಂಟ್ ಇನ್ಎಫಿಷಿಯನ್ಸೀಸ್ಗಳನ್ನ ಫಿಕ್ಸ್ ಮಾಡಬೇಕು. ಇಲ್ಲೀಗಲ್ ಮೆಥಡ್ ನಲ್ಲಿ ಏನಾಗ್ತಾ ಇದೆ ಅದನ್ನ ರೆಡ್ಯೂಸ್ ಮಾಡಬೇಕು. ಅನ್ರಿಪೋರ್ಟ್ ಅಂಡ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್ ಅನ್ನ ರೆಡ್ಯೂಸ್ ಮಾಡಬೇಕು ಮತ್ತು ಹಾರ್ಮ್ಫುಲ್ ಫಿನಾನ್ಷಿಯಲ್ ಸಬ್ಸಿಡೀಸ್ಗಳನ್ನ ಸಪ್ರೆಸ್ ಮಾಡಬೇಕು. ಸ್ಮಾಲ್ ಸ್ಕೇಲ್ ಫಿಶರೀಸ್ ಅನ್ನ ಸಪೋರ್ಟ್ ಮಾಡಬೇಕು. ಓಷನಿಕ್ ಪ್ರೊಡಕ್ಟಿವಿಟಿಯನ್ನ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಆ ಒಂದು ಚೇಂಜಸ್ಗೆ ಅಡಾಪ್ಟೇಷನ್ ಅನ್ನ ನಾವು ಹೊಂದಬೇಕಾಗತ್ತೆ. ಮತ್ತೆ ಪ್ರೊಆಕ್ಟಿವ್ ಆಗಿ ಎಫೆಕ್ಟಿವ್ ಟ್ರಾನ್ಸ್ಬೌಂಡರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಸಸ್ಟೈನಬಲ್ ಯೂಸೇಜ್ಗೆ ನೆರವಾಗುವಂತೆ. ಮುಂದಿನ ಆರ್ಟಿಕಲ್ ಮಿಷನ್ ವಾತ್ಸಲ್ಯ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಹಾಗೆ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಯಾಕೆ ಇದನ್ನ ನಾವು ಚರ್ಚೆ ಮಾಡ್ತಿದ್ದೇವೆ ಅಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹೊಸ ಗೈಡ್ಲೈನ್ಸ್ಗಳನ್ನ ಮಿಷನ್ ವಾತ್ಸಲ್ಯ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಗೈಡ್ಲೈನ್ಸ್ಗಳನ್ನ ಹೊರತಂದಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈ ಗೈಡ್ಲೈನ್ಸ್ಗಳ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರೋದ್ರಿಂದ 60-40 ಶೇರ್ಸ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ, 60-40 ರಾಜ್ಯ ಸರ್ಕಾರದಿಂದ ಆಗುತ್ತೆ. ಹಾಗೆ ಇನ್ನು ಹಿಮಾಲಯನ್ ಸ್ಟೇಟ್ಸ್ಗಳಲ್ಲಿ ಮತ್ತು ಹಿಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಮತ್ತು ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರಲ್ಲಿ 90 ಮತ್ತು 10 ಅಂದರೆ 90 ಭಾಗವನ್ನು ಕೇಂದ್ರ ಸರ್ಕಾರವೇ ನೀಡುವಂಥದ್ದು. ಈ ರೀತಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದಿಂದ ಅನುದಾನ ಅನ್ನುವಂಥದ್ದು ಬೇಕು ಅನ್ನೋದೇ ಆದರೆ ಅವರು ಈ ಒಂದು ಮಿಷನ್ ವಾತ್ಸಲ್ಯದ ಸ್ಕೀಮಿನ ಹೆಸರನ್ನ ಬದಲಾಯಿಸುವಂತಿಲ್ಲ ಅನ್ನುವಂಥದ್ದು. ಸ್ಟೇಟ್ಸ್ ಕಾಂಟ್ ಚೇಂಜ್ ದೇರ್ ಒರಿಜಿನಲ್ ನೇಮ್ ಆಫ್ ದ ಸ್ಕೀಮ್ ಇನ್ ಆರ್ಡರ್ ಟು ಗೈನ್ ಆಕ್ಸೆಸ್ ಟು ಫಂಡಿಂಗ್ ಗ್ರಾಂಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿ ಇಲ್ಲಿ ಈ ಗೈಡ್ಲೈನ್ ತಿಳಿಸ್ತಾ ಇದೆ. ಮತ್ತು ರಾಜ್ಯಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುವಂತ ಅನುದಾನದ ಕುರಿತಂತೆ ಅಪ್ರೂವಲ್ ಅನ್ನುವಂಥದ್ದು ಮಿಷನ್ ವಾತ್ಸಲ್ಯ ಪ್ರಾಜೆಕ್ಟ್ ಅಪ್ರೂವಲ್ ಬೋರ್ಡ್ನಿಂದ ಆಗುತ್ತೆ. ಇದರ ಚೇರ್ಮನ್ ಆಗಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆಯ ಸೆಕ್ರೆಟರಿ ಅವರು ಇರ್ತಾರೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಈ ಸೆಕ್ರೆಟರಿ ಅವರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅವರಿಗೆ ರಿಲೀಸ್ ಆಫ್ ಗ್ರಾಂಟ್ಸ್ಗಳಿಗೆ ಕುರಿತಂತೆ ಬಂದಿರುವಂತಹ ಫಿನಾನ್ಷಿಯಲ್ ಪ್ರಪೋಸಲ್ಸ್ಗಳನ್ನ ಮತ್ತು ಆನ್ಯುಯಲ್ ಪ್ಲಾನ್ಸ್ಗಳನ್ನ ಸ್ಕ್ರೂಟಿನೈಸ್ ಮಾಡಿ ಅವುಗಳನ್ನ ಅಪ್ರೂವ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಹಾಗೇನೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಈಗಾಗಲೇ ತಿಳಿಸಿದಂತೆ ನಾರ್ತ್ ಈಸ್ಟಿನ 8 ರಾಜ್ಯಗಳು ಮತ್ತು ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್ ಹಾಗೆ ಜಮ್ಮು ಕಾಶ್ಮೀರ್ ಈ ಭಾಗಗಳಿಗೆ 90:10 ಈ ಒಂದು
ಹಣ ಅನ್ನುವಂಥದ್ದು ಡಿಸ್ಬರ್ಸ್ ಆಗುತ್ತೆ. ಹಾಗೆ ಇನ್ನುಳಿದ ರಾಜ್ಯಗಳಿಗೆ 60-40ನಲ್ಲಿ ಇದು ಡಿಸ್ಬರ್ಸ್ ಆಗುವಂಥದ್ದು. ಇನ್ನು ಮಾತೃ ವಾತ್ಸಲ್ಯ ಸ್ಕೀಮ್ ಅನ್ನುವಂಥದ್ದು ರಾಜ್ಯ ಮತ್ತು ಜಿಲ್ಲೆಗಳೊಟ್ಟಿಗೆ ಪಾರ್ಟ್ನರ್ಶಿಪ್ನೊಟ್ಟಿಗೆ ಕಾರ್ಯ ಮಾಡುತ್ತೆ. 24/7 ಹೆಲ್ಪ್ಲೈನ್ ಸರ್ವಿಸ್ ಅನ್ನ ಇದು ನೀಡಬೇಕು ಚಿಲ್ಡ್ರನ್ಸ್ಗಳಿಗೆ. ಯಾತಕ್ಕೆ ಅಂತಂದ್ರೆ ಈ ಹೆಲ್ಪ್ಲೈನ್ ಸರ್ವಿಸ್ ಅನ್ನುವಂಥದ್ದು ಜುವೆನೈಲ್ ಜಸ್ಟಿಸ್ ಆಕ್ಟ್ 2015ರಲ್ಲಿ ಏನು ಬಂತು ಇಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಈ ರೀತಿಯ ಹೆಲ್ಪ್ಲೈನ್ ಸರ್ವಿಸ್ ಅನ್ನ ಇಲ್ಲಿ ನೀಡಬೇಕು ಅನ್ನುವಂಥದ್ದು. ಮತ್ತು ಇಲ್ಲಿ 1098 ಅನ್ನುವಂಥ ನಂಬರಿಗೆ ಹೆಲ್ಪ್ಲೈನ್ ಸರ್ವಿಸ್ ಅನ್ನ ಚಿಲ್ಡ್ರನ್ಸ್ಗಳು ಕಾಲ್ ಮಾಡ್ಬೋದು. ಇದು ಹೆಲ್ಪ್ಲೈನ್ ಸರ್ವಿಸ್ ಆಗಿ ಕಾರ್ಯ ಮಾಡುತ್ತೆ. ಹಾಗೇನೆ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸೀಸ್ಗಳಿಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಫರ್ದರ್ ಆಗಿ ಈ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸೀಸ್ಗಳು ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿಗೆ ಸಪೋರ್ಟ್ ಮಾಡುವಂಥದ್ದು. ಇದರಿಂದಾಗಿ ಭಾರತದಲ್ಲಿ ಅಡಾಪ್ಷನ್ ಅನ್ನ ಪ್ರಮೋಟ್ ಮಾಡುವಂಥದ್ದು ಮತ್ತು ಇಂಟರ್ ಕಂಟ್ರಿ ಅಡಾಪ್ಷನ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದನ್ನು ನಾವು ಕಾಣಬಹುದು. ಹಾಗೆ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸೀಸ್ಗಳು ಕೂಡ ಕೋಆರ್ಡಿನೇಟ್, ಮಾನಿಟರ್ ಅಂಡ್ ಡೆವಲಪ್ ಮಾಡುತ್ತೆ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ಸ್ಗೆ ಕುರಿತಂತ ವರ್ಕ್ಸ್ ಅನ್ನ ಮತ್ತು ರಾಜ್ಯಗಳಲ್ಲಿ ಅಡಾಪ್ಷನ್ಗೆ ಕುರಿತಂತೆ ಕಾರ್ಯವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಹೋಗುತ್ತೆ. ಇನ್ನ ಈ ಪ್ಲಾನ್ ಅನ್ನುವಂಥದ್ದು, ಈ ಮಿಷನ್ ಅನ್ನುವಂಥದ್ದು ಕ್ರಾಡಲ್ ಬೇಬಿ ರಿಸೆಪ್ಷನ್ ಸೆಂಟರ್ಸ್ಗಳನ್ನ ಅಟ್ಲೀಸ್ಟ್ 1 ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿಯನ್ನ ಈಚ್ ಏರಿಯಾದಲ್ಲಿ ಓಪನ್ ಮಾಡೋದ್ರ ಬಗ್ಗೆ ಅಥವಾ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಕೂಡ ಇದು ಮಾತನಾಡ್ತಾ ಇದೆ. ಅಬಾಂಡನ್ಡ್ ಅಥವಾ ಟ್ರಾಫಿಕ್ಡ್ ಚಿಲ್ಡ್ರನ್ ಇದ್ರೆ ಅವರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದೊಂದು ಏರಿಯಾದಲ್ಲಿ ಒಂದು ಏಜೆನ್ಸಿಯನ್ನಾದ್ರೂ ಕೂಡ ಓಪನ್ ಮಾಡೋದ್ರ ಬಗ್ಗೆ ಈ ಮಿಷನ್ ಮಾತನಾಡುತ್ತೆ. ಹಾಗೆ ಯಾರೆಲ್ಲ ಮಕ್ಕಳಿಗೆ ಇನ್ ದಿ ನೀಡ್ ಆಫ್ ಕೇರ್ ಅವ್ರು ಇರ್ತಾರೆ ಅಂಥವ್ರಿಗೆ ಸ್ಪೆಷಲ್ ನೀಡ್ ಚಿಲ್ಡ್ರನ್ಸ್ಗಳಾಗಿರ್ಬೋದು ಮತ್ತು ಇವರಿಗೆ ಡಿಸ್ಟ್ರಿಕ್ಟ್ ಹೋಮ್ಸ್ಗಳನ್ನು ಬೇಸ್ಡ್ ಆನ್ ದಿ ಜೆಂಡರ್ ಇನ್ಕ್ಲೂಡಿಂಗ್ ಸಪರೇಟ್ ಹೋಮ್ಸ್ಗಳನ್ನು ಟ್ರಾನ್ಸ್ಜೆಂಡರ್ ಚಿಲ್ಡ್ರನ್ಗಳಿಗೂ ಕೂಡ ಒಳಗಾಗುವಂತೆ ಜೆಂಡರ್ ಮತ್ತು ಏಜಿನ ಬೇಸ್ನ ಮೇಲೆ ಡಿಸ್ಟ್ರಿಕ್ಟ್ ಹೋಮ್ಸ್ಗಳನ್ನು ಇನ್ ದಿ ನೀಡ್ ಆಫ್ ಕೇರ್ ಯಾರಿರ್ತಾರೆ ಅಂಥ ಮಕ್ಕಳಿಗೆ ಒದಗಿಸ್ಕೊಡುವಂಥದ್ದು. ಹಾಗೆಯೇ ಓಪನ್ ಶೆಲ್ಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಸ್ಟೇಟ್ ಗೌರ್ಮೆಂಟ್ಸ್ಗಳ ಕಡೆಯಿಂದ. ರನ್ಅವೇ ಚಿಲ್ಡ್ರನ್ಸ್ಗಳಿಗಾಗಿ, ಮಿಸ್ಸಿಂಗ್ ಚಿಲ್ಡ್ರನ್ಸ್ಗಳಿಗಾಗಿ, ಟ್ರಾಫಿಕ್ಡ್ ಚಿಲ್ಡ್ರನ್, ವರ್ಕಿಂಗ್ ಚಿಲ್ಡ್ರನ್ ಮತ್ತು ಚಿಲ್ಡ್ರನ್ ಇನ್ ಸ್ಟ್ರೀಟ್ ಸಿಚುಯೇಷನ್ಸ್, ಚೈಲ್ಡ್ ಬೆಗ್ಗರ್ಸ್ಗಳು ಮತ್ತು ಸಬ್ಸ್ಟಾನ್ಸ್ ಅಬ್ಯೂಸ್ ಚಿಲ್ಡ್ರನ್ಸ್ಗಳು ಇವರೆಲ್ಲರಿಗೂ ಕೂಡ ಈ ಓಪನ್ ಶೆಲ್ಟರ್ಸ್ಗಳನ್ನು ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರಗಳು. ಮತ್ತು ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಕೂಡ ವಲ್ನರಬಲ್ ಚಿಲ್ಡ್ರನ್ ಯಾರೆಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ ಅಥವಾ ಫೋಸ್ಟರ್ ಕೇರ್ನಲ್ಲಿ ಅವರೊಟ್ಟಿಗೆ ವಾಸಿಸ್ತಾ ಇರ್ತಾರೆ ಅಥವಾ ಅವರ ಎಜುಕೇಷನ್, ನ್ಯೂಟ್ರಿಷನ್ ಮತ್ತು ಹೆಲ್ತ್ ನೀಡ್ಸಿಗೆ ಅಂತ ಹೇಳಿ ಏನೇ ಅನುದಾನ ಬೇಕು ಅಂದಾಗ ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಕೂಡ ಅವರಿಗೆ ನೀಡಬೇಕು. ಈ ಎಲ್ಲ ಅಂಶಗಳನ್ನ ಇಲ್ಲಿ ಹೊಸ ಗೈಡ್ಲೈನ್ಸ್ಗಳನ್ನ ನೀಡಿರ್ತಕ್ಕಂಥದ್ದು ಮಿಷನ್ ವಾತ್ಸಲ್ಯದ ಅಡಿಯಲ್ಲಿ. ಹಾಗಾದ್ರೆ ಏನಿದು ಮಿಷನ್ ವಾತ್ಸಲ್ಯ ಅನ್ನುವಂಥದ್ದನ್ನ ನೋಡೋಣ. ಮಿಷನ್ ವಾತ್ಸಲ್ಯ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಹೊಸದಾದಂಥ ಯೋಜನೆ ಏನಲ್ಲ. ಈ ಹಿಂದೆ ಅಂದ್ರೆ 2009ಕ್ಕೂ ಮುಂಚೆಯೇ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು 3 ಸ್ಕೀಮ್ಸ್ಗಳನ್ನು ಮಕ್ಕಳಿಗಾಗಿ ಯಾರೆಲ್ಲ ಪ್ರೊಟೆಕ್ಷನಿನ ನೀಡ್ನಲ್ಲಿ ಇರ್ತಾರೆ ಅಂಥವ್ರಿಗೆ ಅಂತ ಹೇಳಿ 3 ಸ್ಕೀಮ್ಸ್ಗಳನ್ನು ಹೊರತಂದಿತ್ತು. ಮೊದಲನೇದು ಜುವೆನೈಲ್ ಜಸ್ಟಿಸ್ ಪ್ರೋಗ್ರಾಮ್ ಅನ್ನ ತಂದಿತ್ತು. ಯಾವೆಲ್ಲ ಮಕ್ಕಳು ಕೇರ್ ಅಂಡ್ ಪ್ರೊಟೆಕ್ಷನಿನ ಅವಶ್ಯಕತೆಗಾಗಿ ಕಾಯ್ತಾ ಇದ್ದಾರೆ ಅವರಿಗೆ, ಮತ್ತು ಯಾರೆಲ್ಲ ಮಕ್ಕಳು ಲಾನೊಟ್ಟಿಗೆ ಕಾನ್ಫ್ಲಿಕ್ಟ್ ಅನ್ನು ಹೊಂದಿದ್ದಾರೆ ಆ ಮಕ್ಕಳಿಗಾಗಿ ಈ ರೀತಿಯ ಜುವೆನೈಲ್ ಜಸ್ಟಿಸ್ ಪ್ರೋಗ್ರಾಮ್ ಅನ್ನ ಹೊರತಂದಿತ್ತು. ಹಾಗೇನೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅನ್ನ ಕೂಡ ಸ್ಟ್ರೀಟ್ ಮಕ್ಕಳಿಗಾಗಿ ಅಂತ ಹೇಳಿ, ಬೀದಿಯಲ್ಲಿರುವಂಥ ಮಕ್ಕಳಿಗೆ ಅಂತ ಹೇಳಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅನ್ನ ತಂದಿತ್ತು. ಮತ್ತು ಚಿಲ್ಡ್ರನ್ಸ್ ಹೋಮ್ಸ್ಗಳಿಗೆ ಒಂದು ಅಸಿಸ್ಟೆನ್ಸ್ ಅನ್ನ ನೀಡೋದಕ್ಕೆ ಕೂಡ ಒಂದು ಸ್ಕೀಮ್ ಅನ್ನ ಒಳಗೊಂಡಿತ್ತು. ಈ 3 ಸ್ಕೀಮ್ಸ್ಗಳನ್ನು ಪ್ರಯರ್ ಟು 2009 ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇಂಪ್ಲಿಮೆಂಟ್ ಮಾಡಿತ್ತು. 2010ರಲ್ಲಿ ಈ 3ಅನ್ನು ಮರ್ಜ್ ಮಾಡಿ ಒಂದೇ ಸಿಂಗಲ್ ಪ್ಲಾನ್ ಆಗಿ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಹೇಳಿ ICPS ಅಂತ 2010ರಲ್ಲಿ ಹೊರತರಲಾಯಿತು. ಇದನ್ನ 2017ರಲ್ಲಿ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ 2017ರಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಸ್ಕೀಮ್ ಅಂತ ಹೇಳಿ ಮರು ನಾಮಕರಣ ಮಾಡಲಾಯಿತು. ನಂತರದಲ್ಲಿ ಇದೇ ಮಿಷನ್ ವಾತ್ಸಲ್ಯ ಆಗಿ 2021-22ನೇ ಸಾಲಿನಲ್ಲಿ ಹೊರ ಬಂದಿರತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇದೊಂದು ಅಂಬ್ರೆಲಾ ಸ್ಕೀಮ್ ಆಗಿ ಭಾರತದಾದ್ಯಂತ ಕಾರ್ಯ ಮಾಡುತ್ತೆ. ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಅಂತ ಭಾರತದಲ್ಲೇನಿದೆ ಇದರ ಒಂದು ಅಂಬ್ರೆಲಾ ಸ್ಕೀಮ್ ಆಗಿ ಭಾರತದಲ್ಲಿ ಕಾರ್ಯ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಮುಖ್ಯವಾದಂಥ ಕಾಂಪೋನೆಂಟ್ಸ್ಗಳು ಯಾವ್ಯಾವು ಅಂದಾಗ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಸ್ಟ್ಯಾಟ್ಯುಟರಿ ಬಾಡೀಸ್ಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಸರ್ವಿಸ್ ಡೆಲಿವರಿ ಸ್ಟ್ರಕ್ಚರ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಕೇರ್ ಅನ್ನ ಅಪ್ಸ್ಕೇಲ್ ಮಾಡುವಂಥದ್ದು ಮತ್ತು ನಾನ್ ಇನ್ಸ್ಟಿಟ್ಯೂಷನಲ್ ಕಮ್ಯುನಿಟಿ ಬೇಸ್ಡ್ ಕೇರ್ ಅನ್ನ ಕೂಡ ಎನ್ಕರೇಜ್ ಮಾಡುವಂಥದ್ದು, ಎಮರ್ಜೆನ್ಸಿ ಔಟ್ರೀಚ್ ಸರ್ವಿಸಸ್ಗಳನ್ನು ನೀಡುವಂಥದ್ದು, ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ಯೋಜನೆ ಅಡಿಯಲ್ಲಿ ನಾವು ಕಾಣಬಹುದು.
ಇದರ ಮುಖ್ಯ ಉದ್ದೇಶಗಳು ಅಂತ ಅಂದಾಗ ಯಾವುದೇ ಮಗುವಿಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಹೆಲ್ದಿ ಅಂಡ್ ಹ್ಯಾಪಿ ಚೈಲ್ಡ್ಹುಡ್ ಅನ್ನ ನೀಡಬೇಕು ಅನ್ನುವಂಥದ್ದು, ಅವರಿಗೂ ಕೂಡ ಆಪರ್ಚುನಿಟೀಸ್ಗಳನ್ನ ನೀಡಬೇಕು, ಅವರ ಫುಲ್ ಪೊಟೆನ್ಷಿಯಲ್ ಅನ್ನ ಅವರು ಡಿಸ್ಕವರ್ ಮಾಡಲಿಕ್ಕೆ ಮತ್ತು ಆಲ್ ರೆಸ್ಪೆಕ್ಟ್ಸ್ ನಲ್ಲಿ ಅವರು ಫ್ಲರಿಶ್ ಆಗಲಿಕ್ಕೆ ಅಸಿಸ್ಟೆನ್ಸ್ ಅನ್ನ ನೀಡುವಂಥದ್ದು, ಅದು ಕೂಡ ಸಸ್ಟೈನಬಲ್ ಮ್ಯಾನರ್ ನಲ್ಲಿ. ಸೆನ್ಸಿಟಿವ್, ಸಪೋರ್ಟಿವ್ ಮತ್ತು ಸಿಂಕ್ರೊನೈಸ್ಡ್ ಎಕೋಸಿಸ್ಟಮ್ ಅನ್ನ ಒಂದು ಮಗುವಿನ ಅಭಿವೃದ್ಧಿಗಾಗಿ ಒದಗಿಸಿಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲರಲ್ಲೂ ಕೂಡ. ಇದು ಕೂಡ ಜುವಿನೈಲ್ ಜಸ್ಟಿಸ್ ಆಕ್ಟ್ 2015 ಜುವಿನೈಲ್ ಜಸ್ಟಿಸ್ ಆಕ್ಟ್ 2015 ಒಂದು ಮ್ಯಾಂಡೇಟ್ ಕೂಡ ಆಗಿದೆ. ಇದನ್ನ ಅಚೀವ್ ಮಾಡೋದ್ರಲ್ಲಿ ಈ ಒಂದು ಮಿಷನ್ ವಾತ್ಸಲ್ಯ ಅನ್ನುವಂಥದ್ದು ನೆರವಾಗುತ್ತೆ. ಹಾಗೇನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡೋದ್ರಲ್ಲಿ ಕೂಡ ಇದು ನೆರವಾಗುವಂಥದ್ದು. ಹಾಗೇನೆ ಫ್ಯಾಮಿಲಿ ಬೇಸ್ಡ್ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅನ್ನ ಮಕ್ಕಳಿಗೆ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ನೀಡುವಂಥದ್ದು ಇದರ ಮುಖ್ಯ ಉದ್ದೇಶ. ಮುಂದಿನ ಆರ್ಟಿಕಲ್ ಇಂಡಿಯಾ ಅನಿಮಲ್ ಹೆಲ್ತ್ ಸಮಿಟ್ 2022 ಅನ್ನುವಂಥದ್ದು. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಫಸ್ಟ್ ಇಂಡಿಯಾ ಅನಿಮಲ್ ಹೆಲ್ತ್ ಸಮಿಟ್ ಅನ್ನುವಂಥದ್ದು ಜರುಗಿದೆ ನವದೆಹಲಿಯಲ್ಲಿ. ಯೂನಿಯನ್ ಮಿನಿಸ್ಟರ್ ಆಫ್ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಅವರು ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು. ಪ್ರಿಲಿಮ್ಸ್ ನಲ್ಲಿ ಕೂಡ ನಿಮಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು, ಈ ರೀತಿಯ ಒಂದು ಸಮಿಟ್ ಅನ್ನ ಎಲ್ಲಿ ಮಾಡಲಾಯಿತು ಅಥವಾ ಯಾರು ಇದನ್ನ ಆರ್ಗನೈಸ್ ಮಾಡಿದ್ರು ಅಂತ. ಯಾರು ಆರ್ಗನೈಸ್ ಮಾಡಿದ್ರು ಅಂದಾಗ ಇಂಡಿಯನ್ ಚೇಂಬರ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅವರು ಮತ್ತು ದಿ ಅಗ್ರಿಕಲ್ಚರ್ ಟುಡೇ ಅನ್ನುವಂಥ ಒಂದು ಗ್ರೂಪ್ ಸೇರಿ ಈ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿದಂಥದ್ದು. ಇದೇ ಮೊದಲ ಬಾರಿಗೆ ಈ ರೀತಿಯ ಸಮಿಟ್ ಜರುಗಿರ್ತಕ್ಕಂಥದ್ದು, ಅದು ಕೂಡ ನವದೆಹಲಿಯಲ್ಲಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಒಂದು ಕ್ರಿಟಿಕಲ್ ಕಾಂಪೊನೆಂಟ್ ಆಗುತ್ತೆ ಒನ್ ಹೆಲ್ತ್ ಅನ್ನ ನಾವು ಅಚೀವ್ ಮಾಡೋದಕ್ಕೆ. ಒನ್ ಹೆಲ್ತ್ ಅನ್ನುವಂಥ ಕಾಂಪೊನೆಂಟ್ ಅಥವಾ ಈ ಒಂದು ಕಾನ್ಸೆಪ್ಟ್ ಏನ್ ತಿಳಿಸುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಒನ್ ಹೆಲ್ತ್ ನ ಕುರಿತಂತೆಯೇ ನಿಮಗೆ ಪ್ರಿಲಿಮ್ಸ್ ಪ್ರಶ್ನೆ ಬರ್ಬೋದಾಗಿರುತ್ತೆ. ಒನ್ ಹೆಲ್ತ್ ಅನ್ನುವಂಥದ್ದು ಒಂದು ಅಪ್ರೋಚ್ ಆಗಿದ್ದು, ಇದು ಏನನ್ನ ರೆಕಗ್ನೈಸ್ ಮಾಡುತ್ತೆ ಅಂತ ಅಂದ್ರೆ ಹೆಲ್ತ್ ಆಫ್ ಪೀಪಲ್ ಅನ್ನುವಂಥದ್ದು ಹೆಲ್ತ್ ಆಫ್ ಅನಿಮಲ್ಸ್ ಮತ್ತು ನಮ್ಮ ಶೇರ್ಡ್ ಎನ್ವಿರಾನ್ಮೆಂಟ್ ನೊಟ್ಟಿಗೆ ಕ್ಲೋಸ್ ಕನೆಕ್ಷನ್ ಅನ್ನ ಹೊಂದಿದೆ ಅನ್ನುವಂಥದ್ದನ್ನ ತಿಳಿಸೋದೇ ಈ ಒನ್ ಹೆಲ್ತ್ ಅನ್ನುವಂಥದ್ದು. ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಅಂತ ನೋಡೋದೇ ಆದ್ರೆ, ಕಾನ್ಸೆಪ್ಟ್ ಆಫ್ ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಅನಿಮಲ್ ಡಿಸೀಸಸ್ಗಳನ್ನ ಕೂಡ ಒಳಗೊಂಡಿರುತ್ತೆ. ಹಾಗೆ ಅನಿಮಲ್ ವೆಲ್ಫೇರ್ ಮತ್ತು ಹ್ಯೂಮನ್ ಹೆಲ್ತ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಫುಡ್ ಸೇಫ್ಟಿ ಎಲ್ಲದರ ಒಂದು ಇಂಟರ್ಪ್ಲೇ ಆಗಿ ಕೂಡ ಇದು ಕಾರ್ಯ ಮಾಡುತ್ತೆ. ಹಾಗಾಗಿ ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಹಾಗೇನೆ ಇವತ್ತಿನ ಸಿಚುಯೇಷನ್ ಅಲ್ಲಿ ನಾವು ನೋಡಿದಾಗ ಸಾಕಷ್ಟು ಅನಿಮಲ್ ಡಿಸೀಸಸ್ಗಳನ್ನುವಂಥದ್ದು ಹ್ಯೂಮನ್ ಇನ್ಫೆಕ್ಷಿಯಸ್ ಡಿಸೀಸಸ್ಗಳಿಗೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಹಲವಾರು ಹ್ಯೂಮನ್ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಅನಿಮಲ್ಸ್ಗಳಿಂದನೇ ಪ್ರಾರಂಭ ಆಗ್ತಾ ಇದೆ. ಉದಾಹರಣೆಗೆ ನಾವಿಲ್ಲಿ ಕಾಣಬಹುದು ಮಂಕಿ ಪಾಕ್ಸ್ ಆಗಿರ್ಬೋದು, ಲಂಪಿ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಆಫ್ರಿಕನ್ ಸ್ವೈನ್ ಫೀವರ್, ಫುಟ್ ಅಂಡ್ ಮೌತ್ ಡಿಸೀಸಸ್ ಆಗಿರಬಹುದು, ಅಥವಾ COVID-19 ಆಗಿರ್ಬೋದು. ಈ ರೀತಿ ಝೂನೋಟಿಕ್ ಡಿಸೀಸಸ್ಗಳನ್ನ ಹಲವಾರು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನ ಆಲ್ದೋ ಎಲ್ಲ ಅನಿಮಲ್ ಡಿಸೀಸಸ್ಗಳು ಡೈರೆಕ್ಟ್ಲಿ ಹ್ಯೂಮನ್ಸ್ಗೆ ಹಾರ್ಮ್ಫುಲ್ ಆಗಿಲ್ಲ ಅಂದ್ರೂ ಕೂಡ ಸಿಗ್ನಿಫಿಕೆಂಟ್ ಆದಂಥ ಸೋಷಿಯೋ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ಗಳನ್ನ ಜನಗಳ ಆಕ್ಯುಪೇಷನ್ಸ್ಗಳ ಮೇಲೆ ಮತ್ತು ಲೈಫ್ಸ್ಗಳ ಮೇಲೆ ಹೊಂದಿರತಕ್ಕಂಥದ್ದು. ಹಾಗಾಗಿ ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಯಾವಾಗ ಸ್ವೈನ್ ಫ್ಲೂ, ಬರ್ಡ್ ಫ್ಲೂ ಆಗುತ್ತೆ ಅಥವಾ ಕೋಳಿ ಜ್ವರದಂತ ಒಂದು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ, ಕಂಪ್ಲೀಟ್ ಪೌಲ್ಟ್ರಿ ಮೇಲೆ ಡಿಪೆಂಡೆನ್ಸಿಯನ್ನ ಯಾರು ಹೊಂದಿರ್ತಾರೆ ಅಂಥವರಿಗೆ ಇದು ತೊಡಕಾಗುತ್ತೆ. ಏಕೆ ಅಂತಂದ್ರೆ ಅವರ ಲೈವ್ಲಿಹುಡ್ ಅದರ ಮೇಲೆ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಅವುಗಳ ಬೆಲೆ ಕುಸಿತ ಆಗುತ್ತೆ ಅಥವಾ ಕಂಪ್ಲೀಟ್ ಆಗಿ ಅದನ್ನ ಒಂದಷ್ಟು ದಿನಗಳವರೆಗೆ ಶಟ್ ಡೌನ್ ಮಾಡಬೇಕಾಗತ್ತೆ. ಹಾಗಾಗಿ ಅದು ಅವರ ಒಂದು ಜೀವನೋಪಾಯಕ್ಕೆ ಹೊಡೆತವನ್ನ ಉಂಟು ಮಾಡುತ್ತೆ. ಭಾರತದಲ್ಲಿ 5ರಲ್ಲಿ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವರ ಒಂದು ಇನ್ಕಮ್ ಮತ್ತು ಜೀವನೋಪಾಯ ಅನ್ನುವಂಥದ್ದು ಅನಿಮಲ್ಸ್ಗಳಿಗೆ ಮತ್ತು ಅನಿಮಲ್ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇನ್ನ 70%ಕ್ಕೂ ಹೆಚ್ಚು ಅಡಿಷನಲ್ ಅನಿಮಲ್ ಪ್ರೋಟೀನ್ ಅನ್ನುವಂಥದ್ದು ನಮಗೆ 2050ರ ನಂತರ ವರ್ಲ್ಡ್ ಫೀಡಿಗೆ ಬೇಕಾಗುತ್ತೆ. 20%ಕ್ಕೂ ಹೆಚ್ಚು ಗ್ಲೋಬಲ್ ಅನಿಮಲ್ ಪ್ರೊಡಕ್ಷನ್ ಲಾಸಸ್ ಅನ್ನುವಂಥದ್ದು ಅನಿಮಲ್ ಡಿಸೀಸಸ್ಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಅನಿಮಲ್ ಪ್ರೊಡಕ್ಷನ್ ಅಲ್ಲಿ ಲಾಸಸ್ ಅನ್ನುವಂಥದ್ದು ಏನಾಗುತ್ತೆ, ಅದರಲ್ಲಿ 20% ಯಾವ್ದ್ರಿಂದ ಆಗುತ್ತೆ ಅಂತ ಅಂದ್ರೆ ಅನಿಮಲ್ ಡಿಸೀಸಸ್ಗಳಿಗೆ ಲಿಂಕ್ ಆಗಿರುತ್ತೆ ಅದು. ಮತ್ತು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅನ್ನುವಂಥದ್ದು WOAH, ಇದನ್ನ ಫಾರ್ಮರ್ಲಿ OIE ಅಂತ ಹೇಳಿ ಗುರುತಿಸಲಾಗ್ತಾ ಇತ್ತು. ಇದು 117 ಇಲ್ನೆಸಸ್ ಅನ್ನ ಗುರುತಿಸಿದೆ. ಇದರಲ್ಲಿ 50ಕ್ಕೂ ಹೆಚ್ಚು ವೈಲ್ಡ್ ಲೈಫ್ ಇಲ್ನೆಸಸ್ ಅನ್ನುವಂಥದ್ದು ಮೇಜರ್ ಕಾನ್ಸಿಕ್ವೆನ್ಸಸ್ ಅನ್ನ ಲೈಫ್ ಸ್ಟಾಕ್ ನ ಮೇಲೆ, ಪಬ್ಲಿಕ್ ಹೆಲ್ತ್ ನ ಮೇಲೆ ಮತ್ತು ವೈಲ್ಡ್ ಲೈಫ್ ನ ಮೇಲೆ ಹೊಂದಿರತಕ್ಕಂಥದ್ದು. ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅನ್ನುವಂಥದ್ದು ಒಂದು ಇಂಟರ್ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದ್ದು, ಮುಖ್ಯವಾಗಿ ಟ್ರಾನ್ಸ್ಪರೆಂಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಡಿಸಮಿನೇಟ್ ಮಾಡೋದಕ್ಕೆ ಅನಿಮಲ್ ಡಿಸೀಸಸ್ ನ ಕುರಿತಂತೆ ಮತ್ತು ಅನಿಮಲ್ ಹೆಲ್ತ್ ಅಂಡ್ ವೆಲ್ಫೇರ್ ಅನ್ನ ಗ್ಲೋಬಲಿ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಸೇಫ್, ಹೆಲ್ದಿಯರ್ ಅಂಡ್ ಮೋರ್ ಸಸ್ಟೈನಬಲ್ ವರ್ಲ್ಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಇರುವಂತ ಒಂದು ಸಂಸ್ಥೆ ಆಗುತ್ತೆ. ಇದರಲ್ಲಿ ಭಾರತವೂ ಕೂಡ ಸದಸ್ಯ ರಾಷ್ಟ್ರ. ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ಗೆ ಭಾರತವೂ ಕೂಡ ಮೆಂಬರ್ ಕಂಟ್ರಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಹಾಗಾದ್ರೆ ಈ
ಅನಿಮಲ್ ಡಿಸೀಸಸ್ಗಳನ್ನು ಕರ್ಬ್ ಮಾಡಲಿಕ್ಕೆ ಸರ್ಕಾರ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ತಂದಿದೆ ಅಂದರೆ ಲೈಫ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಅನ್ನುವಂಥ ಒಂದು ಇನಿಷಿಯೇಟಿವ್. ಇದು ಹೆಲ್ತ್ ಆಫ್ ಲೈಫ್ ಸ್ಟಾಕನ್ನು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಅನಿಮಲ್ಸಿನ ಹೆಲ್ತನ್ನು ಪ್ರಮೋಟ್ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಯಿಂಗ್ ಅವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ, ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೆರವನ್ನು ಇದು ನೀಡುತ್ತೆ. ಲೈಫ್ ಸ್ಟಾಕ್ ಹೆಲ್ತ್ ಅಂಡ್ ಡಿಸೀಸ್ ಕಂಟ್ರೋಲ್ ಅನ್ನುವಂಥದ್ದು ಕಂಟ್ರೋಲ್ ಅಂಡ್ ಕಂಟೈನ್ಮೆಂಟ್ ಆಫ್ ಎಕನಾಮಿಕಲಿ ಇಂಪಾರ್ಟೆಂಟ್ ಅನಿಮಲ್ ಡಿಸೀಸಸ್ಗಳನ್ನು ಇದು ಕಂಟ್ರೋಲ್ ಮತ್ತು ಕಂಟೈನ್ ಮಾಡುವಂಥದ್ದು ಮತ್ತು ಸೆಂಟ್ರಲ್ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಸ್ಟೇಟ್ಸ್ಗಳಿಗೆ ನೀಡುವಂಥದ್ದು. ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCP ಅನ್ನುವಂಥದ್ದು ಮತ್ತೊಂದು ಯೋಜನೆಯಾಗಿದೆ. ಇದೊಂದು ಫ್ಲಾಗ್ಶಿಪ್ ಸ್ಕೀಮ್ ಆಗಿದ್ದು 2019 ಸೆಪ್ಟೆಂಬರ್ನಲ್ಲಿ ಇದನ್ನು ಪ್ರೈಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಕಂಟ್ರೋಲ್ ಆಫ್ ಫೂಟ್ ಅಂಡ್ ಮೌತ್ ಡಿಸೀಸ್. ಇಲ್ಲಾಗಲೇ ನಾವು ಕಾಣ್ತಿದ್ದೇವೆ, ಇದೊಂದು ಇಂಪಾರ್ಟೆಂಟ್ ಅನಿಮಲ್ ರಿಲೇಟೆಡ್ ಡಿಸೀಸ್ ಆಗಿರ್ತಕ್ಕಂಥದ್ದು. ಫೂಟ್ ಅಂಡ್ ಮೌತ್ ಡಿಸೀಸ್ ಮತ್ತು ಬ್ರುಸೆಲೋಸಿಸ್ಗೆ ಅಂತ ಹೇಳಿ 100% ಕ್ಯಾಟಲ್ ವ್ಯಾಕ್ಸಿನೇಟ್ ಮಾಡುವಂಥದ್ದು ಈ ಯೋಜನೆ ಅಡಿಯಲ್ಲಿ ಒಂದು ಭಾಗ. ಮತ್ತು ಬಫೆಲೋ, ಶೀಪ್, ಗೋಟ್ ಆ್ಯಂಡ್ ಪಿಗ್ ಪಾಪ್ಯುಲೇಷನ್ಗೂ ಕೂಡ ಫ್ರೂಟ್ ಆ್ಯಂಡ್ ಮೌತ್ ಡಿಸೀಸ್ಗೆ ಅಂತ ಹೇಳಿ ವ್ಯಾಕ್ಸಿನೇಟ್ ಮಾಡುವಂಥದ್ದು. ಹಾಗೆ ಇದರ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ಫೂಟ್ ಆ್ಯಂಡ್ ಮೌತ್ ಡಿಸೀಸಸ್ಸನ್ನು 2025 ಕಂಟ್ರೋಲ್ ಮಾಡಬೇಕು ವಿತ್ ವ್ಯಾಕ್ಸಿನೇಷನ್ನ ಮುಖಾಂತರವಾಗಿ. ಹಾಗೆಯೇ ಇಟ್ಸ್ ಇವೆನ್ಚುಯಲ್ ಎರಾಡಿಕೇಟನ್ನು ಮಾಡಬೇಕು 2030 ಹೊತ್ತಿಗೆ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಊಬರ್ ಫೈಲ್ಸ್ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡೋಣ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಬಹುದು. ಊಬರ್ ಫೈಲ್ಸ್ ಅನ್ನುವಂಥದ್ದು ಲೀಕ್ ಆಫ್ GBs ಆಫ್ ಡೇಟಾ, ಗಿಗಾಬೈಟ್ಸ್ ಆಫ್ ಡೇಟಾ ಅನ್ನುವಂಥದ್ದು ಒಪ್ಟೈನ್ ಆಗಿದೆ ಒಂದು ಅನಾನಿಮಸ್ ಸೋರ್ಸ್ನ ಮುಖಾಂತರವಾಗಿ. ಇದನ್ನು ಇಂಟರ್ನ್ಯಾಷನಲ್ ಕನ್ಸಾರ್ಟಿಯಮ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ನೊಟ್ಟಿಗೆ ಶೇರ್ ಮಾಡಿಕೊಂಡಿದೆ ಒಂದು ಅನಾನಿಮಸ್ ಸೋರ್ಸ್ ಅನ್ನುವಂಥದ್ದು. ಹಾಗೆಯೇ ಇದರ ಮೀಡಿಯಾ ಪಾರ್ಟ್ನರ್ಸ್ ಅಂತ ಹೇಳಿ 30 ಕಂಟ್ರೀಸ್ಗಳಿಂದ ಏನಿದ್ದಾರೆ ಇವರೆಲ್ಲರಿಗೂ ಈ ಡೇಟಾ ಅನ್ನುವಂಥದ್ದು ಈಗ ಶೇರ್ ಆಗಿರ್ತಕ್ಕಂಥದ್ದು. ಊಬರ್ ಫೈಲ್ಸ್ ಅಂದ್ರೆ ಏನು ಅನ್ನುವಂಥದ್ದೇ ಪ್ರಿಲಿಮ್ಸ್ ಪ್ರಶ್ನೆ ಆಗಬಹುದು. ಇಲ್ಲಿ ಮುಖ್ಯವಾಗಿ ಊಬರ್ನ ಫಾರ್ಮರ್ CEO ಆಗಿದ್ದಂಥ ಟ್ರಾವಿಸ್ ಕಲನಿಕ್ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 2010ರಲ್ಲಿ ಯಾವ ರೀತಿಯಾಗಿ ಈ ಒಂದು ಸ್ಟಾರ್ಟಪ್ ಅನ್ನು ಪ್ರಾರಂಭ ಮಾಡಿದ್ರು ಮತ್ತು ಸಾಕಷ್ಟು ಲಾಸ್ಗಳನ್ನು ಟೆಕ್ನಾಲಜಿಯನ್ನು ಹಾರ್ನೆಸ್ ಮಾಡಿ ವರ್ಕಿಂಗ್ ಅರೌಂಡ್ ದಿ ಲಾಸ್, ಅಗ್ರೆಸಿವ್ ಲಾಬಿಯಿಂಗ್ ಟ್ಯಾಕ್ಟಿಕ್ಸ್ಗಳನ್ನು ಇವರು ಯೂಸ್ ಮಾಡ್ಕೊಳ್ತಾ ಯಾವ ರೀತಿಯಾಗಿ ಇದನ್ನು ಡ್ರಾಮ್ಯಾಟಿಕ್ ಎಕ್ಸ್ಪ್ಯಾನ್ಷನನ್ನು ಮಾಡಿದ್ರು ಒಂದು ಪೀರಿಯಡ್ನಲ್ಲಿ ಅನ್ನುವಂಥದ್ದನ್ನು ಇದು ತಿಳಿಸ್ತಾ ಹೋಗುತ್ತೆ. ಹಾಗೆ 2017ರಲ್ಲಿ ಊಬರ್ಸ್ ಇನ್ವೆಸ್ಟರ್ಸ್ಗಳು ಕೆಲನಿಕ್ ಅವರನ್ನು ಅವರ ಮೇಲಿದ್ದಂಥ ಹಲವಾರು ಆಪಾದನೆಗಳ ಮೇಲೆ ಅವರ ರೆಪ್ಯುಟೇಷನಲ್ ಅವರಿಂದಾಗಿ ಈ ಕಂಪನಿಯ ರೆಪ್ಯುಟೇಷನ್ ಕೂಡ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ಆ ಒಂದು ಸ್ಥಾನದಿಂದ ಹಿಂದೆ ಸರಿಯುವಂತೆ ಮಾಡಿದಂಥದ್ದು ಊಬರ್ ಇನ್ವೆಸ್ಟರ್ಸ್ಗಳು. ಇಲ್ಲಿ ಕಿಲ್ ಸ್ವಿಚ್ ಅಂದ್ರೆ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಕಿಲ್ ಸ್ವಿಚ್ ಅನ್ನುವಂಥದ್ದು ಇದೊಂದು ಯುನಿಕ್ ಆದಂಥ ಸಾಫ್ಟ್ವೇರ್, ಯುನಿಕ್ ಆದಂಥ ಬ್ಲಾಕಿಂಗ್ ಸಾಫ್ಟ್ವೇರ್ ಆಗಿದೆ ಕಿಲ್ ಸ್ವಿಚ್ ಅನ್ನುವಂಥದ್ದು. ಇಮೇಲ್ಸ್ ಅಂಡ್ ಇಂಟರ್ನಲ್ ಡಾಕ್ಯುಮೆಂಟ್ಸ್ಗಳು ರಿವೀಲ್ ಮಾಡೋ ಪ್ರಕಾರ ಇಂಡಿಯಾ ಕೂಡ ಒನ್ ಆಫ್ ದಿ ಕಂಟ್ರೀಸ್ ಆಗಿತ್ತು ಊಬರ್ ತನ್ನ ಯುನಿಕ್ ಬ್ಲಾಕಿಂಗ್ ಸಾಫ್ಟ್ವೇರ್ ಆದಂಥ ಕಿಲ್ ಸ್ವಿಚ್ ಅನ್ನು ಇಂಡಿಯಾದಲ್ಲಿ ಡೆಪ್ಲಾಯ್ ಮಾಡಿತ್ತು ಅನ್ನುವಂಥದ್ದನ್ನು ಈ ಒಂದು ಊಬರ್ ಫೈಲ್ಸ್ ಮಾಹಿತಿಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ದ ಕಿಲ್ ಸ್ವಿಚ್ ಅನ್ನುವಂಥದ್ದು ಯಾತಕ್ಕೆ ಬಳಕೆ ಆಗ್ತಾ ಇತ್ತು ಅಂತ ಅಂದರೆ ಸಿಸ್ಟಮ್ಸ್ಗಳನ್ನು ಸೀರಿಯಸ್ ರೆಗ್ಯುಲೇಟರಿ ಆಕ್ಷನ್ಸ್ಗಳಾಗುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಟ್ಯಾಕ್ಸ್ ರೈಡ್ ಆಗುವಂಥ ಸಂದರ್ಭದಲ್ಲಿ ಸಿಸ್ಟಮ್ಸ್ಗಳನ್ನು ಸ್ವಿಚ್ ಆಫ್ ಮಾಡೋದಕ್ಕೆ ಈ ಒಂದು ಸಾಫ್ಟ್ವೇರ್ ಅನ್ನುವಂಥದ್ದು ನೆರವಾಗ್ತಿದ್ದು. ನಂತರದಲ್ಲಿ ಊಬರ್ ಅನ್ನುವಂಥದ್ದು ಕ್ಯಾಸ್ಪರ್ ಸಾಫ್ಟ್ವೇರನ್ನು, ರೀಪ್ಲೇಸ್ ಸಾಫ್ಟ್ವೇರನ್ನು ಕೂಡ ಬಳಸಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕಿಲ್ ಸ್ವಿಚ್ ಅಂದ್ರೆ ಏನು ಅಂತ ಹೇಳಿ ಅಥವಾ ಊಬರ್ ಫೈಲ್ಸ್ ಅನ್ನುವಂಥದ್ದು ಏನಕ್ಕೆ ರಿಲೇಟ್ ಆಗುತ್ತೆ ಅನ್ನುವಂಥದ್ದಾಗಿರಬಹುದು ಅಥವಾ ಊಬರ್ ಯಾವ ರೀತಿಯ ಸಾಫ್ಟ್ವೇರ್ಸ್ಗಳನ್ನು ಬಳಸ್ತಾ ಇತ್ತು ಅನ್ನುವಂಥದ್ದಾಗಿರ್ಬೋದು. ಈ ರೀತಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಬಹುದು. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಮಿಷನ್ ವಾತ್ಸಲ್ಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮಿಷನ್ ವಾತ್ಸಲ್ಯ ಅನ್ನುವಂಥದ್ದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ ಮೊದಲ ವಾಕ್ಯ ತಿಳಿಸುತ್ತೆ. ಎರಡನೇ ವಾಕ್ಯದಲ್ಲಿ ಇದೊಂದು ಅಂಬ್ರೆಲಾ ಸ್ಕೀಮ್ ಆಗುತ್ತೆ ಭಾರತದಲ್ಲಿನ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ಗೆ ಕುರಿತಂತೆ ಅನ್ನುವಂಥದ್ದು. ಈ ಮೇಲಿನ 2 ವಾಕ್ಯಗಳಲ್ಲಿ ಯಾವ ವಾಕ್ಯಗಳು ಸರಿ ಇವೆ ಅನ್ನುವಂಥದ್ದನ್ನು ನೀವು ತಪ್ಪದೇ ಗುರುತಿಸಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನು ನೀಡಿದವರ ಹೆಸರುಗಳನ್ನು ನಮ್ಮ ಮುಂದಿನ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.